ಮಾತೃಭೂಮಿ ಸ್ಪೈಸಸ್ ಮತ್ತು ಗೂಡುಗಳ್ ಟ್ರಸ್ಟ್ ಚೆನ್ನೈ ಇವರ ಸಹಯೋಗದೊಂದಿಗೆ ಈ ಗುಬ್ಬಚ್ಚಿ ಗೂಡು ತಯಾರಿಕಾ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮುಖ್ಯವಾಗಿ ಗುಬ್ಬಚ್ಚಿಗಳ ಸಂರಕ್ಷಣೆ ಮತ್ತು ಅದಕ್ಕೆ ಬೇಕಾಗೋದಂಥ ಒಂದು ಗುಬ್ಬಚ್ಚಿ ಗೂಡನ್ನು ತಯಾರು ಮಾಡೋ ಕಾರ್ಯಾಗಾರ ಇದಾಗಿದೆ. ಇದರಿಂದ ಪರಿಸರದ ಮೇಲೆ ಒಂದು ಉತ್ತಮ ಪ್ರಭಾವ ಬೀರ್ತದೆ. ನಮ್ಮ ಜೊತೆಯಲ್ಲಿ ಇರುವಂಥ ಗುಬ್ಬಚ್ಚಿ ನಮ್ಮ ಮನೆ ಸದಸ್ಯನಂತಿತ್ತು. ಇತ್ತೀಚಿನ ದಿನಗಳಲ್ಲಿ ಅದು ಕಣ್ಮರೆ ಆಗ್ತಾ ಇದೆ. ಈ ಗುಬ್ಬಚ್ಚಿ ಗೂಡು ಮತ್ತೆ ತಯಾರು ಮಾಡಿ ನಮ್ಮ ವಾಸಸ್ಥಳ ಮತ್ತು ನಮ್ಮ ಆಫೀಸು, ನಮ್ಮ ವ್ಯಾಪಾರ ಸ್ಥಳದಲ್ಲೆಲ್ಲ ಸ್ಥಾಪಿಸಿದ್ರೆ ಅದಕ್ಕೆ ಗುಬ್ಬಚ್ಚಿಗೆ ಮತ್ತೆ ಬಂದು ಒಂದು ತತ್ತಿ ಇಟ್ಟು ಅದರ ಸಂತತಿಯನ್ನು ಬೆಳೆಸೋದಕ್ಕೆ ಒಂದು ಒಳ್ಳೆ ಅವಕಾಶ ಆಗುತ್ತೆ. ಈ ಗುಬ್ಬಚ್ಚಿ ಗೂಡು ಮುಖ್ಯ ಉದ್ದೇಶ ನಮ್ಮ ಪರಿಸರ ಸಂರಕ್ಷಣೆಯ ಭಾಗವಾಗಿದೆ. ಅದೇ ನಮ್ಮ ಈ ಭೂಮಿ ಅನ್ನೋದು ಎಲ್ಲರಿಗೆ ಸೇರಿದ್ದಿದ್ದು. ಅಂಥದ್ರಲ್ಲಿ ನಾವು ಮನುಷ್ಯರು ನಮ್ಮ ಮಿತಿಗಿಂತ ಜಾಸ್ತಿ ಎಲ್ಲ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿ ನಮ್ಮ ಇರೋ ಸುತ್ತಮುತ್ತಲ ಪರಿಸರವನ್ನೆಲ್ಲ ಹಾಳು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಮ್ಮ ಜೊತೆಗಿರೋ ಒಂದು ಎಲ್ಲದೂ ಕೂಡ ಬ್ಯಾಲೆನ್ಸ್ಡ್ ಮಾಡ್ಕೊಂತು ಎಲ್ಲ ಜೀವಿಗಳಿಗೂ ಕೂಡ ಈ ಭೂಮಿ ಮೀಸಲಿದೆ ಅಂತ ಒಂದು ಭಾವನೆಯಿಂದ ಈ ಗುಬ್ಬಚ್ಚಿ ಗೂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇಲ್ಲಿ ಶ್ರೇಷ್ಠ ಇಂಟರ್ನ್ಯಾಷನಲ್ ಸ್ಕೂಲ್ ಕ್ಯಾಂಪಸಲ್ಲಿ. ಇದರಲ್ಲಿ ಸುಮಾರಾಗಿ ಒಂದು 300 ಜನ ಮಕ್ಕಳೆಲ್ಲ ಪಾಲ್ಗೊಂಡಿದ್ದಾರೆ. ಅವರೇ ತಮ್ಮ ಸ್ವಂತ ಕೈಯಿಂದ ಗುಬ್ಬಚ್ಚಿ ಗೂಡು ತಯಾರು ಮಾಡಿ ತಯಾರಾದ ಗೂಡುಗಳನ್ನು ಅವರು ಮನೆಗೆ ಮತ್ತು ಅವರ ವಾಸಸ್ಥಳಕ್ಕೆಲ್ಲ ತಗೊಂಡೋಗಿ ಗುಬ್ಬಚ್ಚಿ ಗೂಡನ್ನು ಇಟ್ಟು ಗುಬ್ಬಚ್ಚಿ ಬರೋದಕ್ಕೆ ಒಂದು ಒಳ್ಳೆ ವಾತಾವರಣ ಕಲ್ಪಿಸ್ತಾ ಇದ್ದಾರೆ. ಬರೋ ಬಿಸಿಲು ಕಾಲದಲ್ಲಿ ಮನುಷ್ಯರಿಗೆ ಕೂಡ ನೀರು ಸಿಗೋದು ಭಾಳಷ್ಟು ಕಷ್ಟವಾಗಿದೆ. ಅದರ ಜೊತೆಗೆ ಮನುಷ್ಯರಂತೂ ಅಟ್ಲೀಸ್ಟ್ ಬಾಯಿ ಇದೆ, ನೀರು ಬೇಕು ಅಂತ ಕೇಳ್ತಾರೆ. ಒಂದು ಚಿಕ್ಕ ಪ್ರಾಣಿ ಅದು ಗುಬ್ಬಚ್ಚಿ ಅನ್ನೋದು, ಅದು ನಮಗೆ ಮಾಡೋ ಸಹಾಯ ಅದಕ್ಕೆ ಒಂದು ಬೆಲೆನೇ ಇಲ್ಲ. ನಮ್ಮ ಸುತ್ತಮುತ್ತಲಿರೋ ಒಂದು ಹುಳುಗಳನ್ನಾಗಲಿ, ಕಾಕ್ರೋಚು, ಇರುವೆ, ಈ ಥರ ನಮಗೆ ಅಪಾಯ ಮಾಡೋ ಕೀಟಗಳನ್ನೆಲ್ಲ ಅದು ತಿಂದು ಮನುಷ್ಯರಿಗೆ ಒಂದು ಉತ್ತಮವಾದ ಒಂದು ಒಳ್ಳೆಯ ಪರಿಸರವನ್ನು ಕೊಡ್ತಾ ಇದೆ. ಅಂಥ ಗುಬ್ಬಚ್ಚಿ ಬಗ್ಗೆ ನಾವೆಲ್ಲ ನಿರ್ಲಕ್ಷ್ಯ ವಹಿಸಿದ್ದೀವಿ. ಸೊ ಈ ಬಿಸಿಲು ಕಾಲದಲ್ಲಿ ತಮಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಗಿಡ ಮರ, ಮನೆ ಮೇಲೆ ಮಾಡಿಗೆ ಮೇಲೆ ನೀರು, ಒಂದಿಷ್ಟು ಕಾಳು ಎಲ್ಲ ವ್ಯವಸ್ಥೆ ಮಾಡಿರಿ. ಅದರ ಜೊತೆಗೆ ಈ ಗುಬ್ಬಚ್ಚಿ ಗೂಡನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮುಗಿದ ಮೇಲೆ ಕೂಡ ನಿಮ್ಗೆ ಯಾರಿಗಾದರೂ ಗುಬ್ಬಚ್ಚಿ ಗೂಡು ಬೇಕಂದರೆ ನಾವೊಂದು ಕೊಡ್ತೀವಿ. ಅದನ್ನು ತಗೊಂಡೋಗಿ ತಮ್ಮ ಮನೆಯಲ್ಲೆಲ್ಲ ಇಟ್ಟು ಗುಬ್ಬಚ್ಚಿ ಸಂತತಿ ಬೆಳೆಯೋದಕ್ಕೆ ತಾವು ಕೂಡ ತಮ್ಮ ಕೊಡುಗೆಯನ್ನು ನೀಡಬೇಕಾಗಿ ಕೇಳ್ಕೊತಾ ಇದ್ದೀವಿ. So myself Kishore Kumar, I am from Kudugal organization from Chennai, and we are associating with Mathrubhumi Spices in Bellary for this nest making workshop in the Sanskriti school. Currently we have been associated with Mathrubhumi Spices, and we are doing this sparrow nest making workshop in their school, and in and around schools have been participated here, and you can see our kids are making their own nest, and this is an activity which has been going to help us in the environment to improve the numbers of sparrows in and around, which is good initiative along with Mathrubhumi Spices we have done, and we are very happy to associate with them to do this activity, and it is a well organized one. Thank you for the organization. ಶ್ರೇಷ್ಠ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ, ಸ್ಪ್ಯಾರೋ ನೆಸ್ಟ್ ಮೇಕಿಂಗ್ ವರ್ಕ್ಶಾಪ್ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳ ಜೊತೆ ನಾವು ಇಲ್ಲಿ ಬಂದ್ಬಿಟ್ಟು ನಮಗೂ ಒಂದೊಳ್ಳೆ ಇಟ್ಸ್ ನಾಲೆಜ್ ಶೇರಿಂಗ್ ಆಗಿದೆ. ನಮಗೂ ಐಡಿಯಾ ಇರಲಿಲ್ಲ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಮಗೂ ಇದು ಐಡಿಯಾ ಇರಲಿಲ್ಲ ಈ ಥರ ಮಾಡಬೇಕಂತ. ಸೊ ನಾವು ಚಿಕ್ಕ ಮಕ್ಕಳಿದ್ದಾಗ ಲೈಕ್ ನ್ಯಾಚುರಲ್ ಆಗಿ ನೋಡಿದ್ದೀವಿ ಗುಬ್ಬಿಗಳು ನೆಸ್ಟ್ ಕಟ್ಟೋದು ಅದೆಲ್ಲ, ಬಟ್ ಅದು ಈಗ ಮತ್ತೆ ಕಲಿತಾ ಇದ್ದೀವಿ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಬೇರೆ ಚಾನೆಲ್ಗೂ ಹೇಳ್ತಾ ಇದ್ದೆ, ಲೈಕ್ ರೋಬೋ ಅಂತ ಒಂದು ಮೂವಿ ಇದೆ, ಅದರಲ್ಲಿ ಹೇಳಿದ್ದಾರೆ ನಾವು ಸೆಲ್ ಫೋನ್ಸ್ ಬಳಸೋದ್ರಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಂದ ಯಾವ ಥರ ಬಯೋಡೈವರ್ಸಿಟಿ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸೊ ಈ ಜಗತ್ತಲ್ಲಿ ನಮ್ಮ ಮನುಷ್ಯರಿಗೆ ಎಷ್ಟು ಹಕ್ಕಿದೆನೋ ಬೇರೆ ಪಕ್ಷಿ ಪ್ರಾಣಿಗಳು ಕೂಡ ಅದೇ ಹಕ್ಕಿದೆ ಬದುಕೋಕೆ. ಸೊ ಹಂಗಾಗ್ಬಿಟ್ಟು ನಾವು ಲೈಕ್ ಈ ಥರ ನೆಸ್ಟ್ ಮೇಕಿಂಗ್ ವರ್ಕ್ಶಾಪ್ ಇದರಲ್ಲಿ ಭಾಗವಹಿಸಿರೋದ್ರಿಂದ ಏನಾಗುತ್ತೆ ಅಂದರೆ ನಾವು ಲೈಕ್ ಬಯೋಡೈವರ್ಸಿಟಿನ ಕಾಪಾಡ್ದಂಗೆ ಆಗುತ್ತೆ. ಇವರು ಮನೇಲಿ ಇದ್ದಿದ್ರೆ ಪ್ರಾಬ್ಲಿ ಲೈಕ್ ಓದ್ತಾ ಇದ್ರು, ಬಟ್ ಅದ್ರ ಜೊತೆ ಸೆಲ್ ಫೋನ್ ಅದೆಲ್ಲ ನೋಡ್ತಾ ಇದ್ರು. ಬಟ್ ಈ ತರ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಹೊಸ ಆಕ್ಟಿವಿಟಿ ಕಲ್ತಿದ್ದಾರೆ, ಅವ್ರ ಕ್ರಿಯೇಟಿವಿಟಿ, ಸೃಜನಶೀಲತೆ ಅಂತ ಏನಂತ ಕರಿತೀವಲ್ಲ ಅದು ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಐ ಆಮ್ ರಿಯಲಿ ಗ್ಲಾಡ್ ದಟ್ ಐ ಬ್ರಾಟ್ ಮೈ ಕಿಡ್ಸ್ ಟು ದಿಸ್ ವರ್ಕ್ಶಾಪ್. ತುಂಬ ಸಂತೋಷವಾಗ್ತಾ ಇದೆ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ NGO ಆಲ್ಸೋ ಆ್ಯಂಡ್ ಶ್ರೇಷ್ಠ ಇಂಟರ್ನ್ಯಾಷನಲ್ ಸ್ಕೂಲ್ ಆಲ್ಸೋ.